ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಮಧು ಸ್ವಿಂಗ್ ಮಿಷನ್ಸ್ ಶೋರೂಮಲ್ಲಿದ್ದೀನಿ. ಏನಕ್ಕೆ ಅಂದರೆ ತುಂಬ ಜನ ಸ್ಟೂಡೆಂಟ್ಸು ಮತ್ತು ತುಂಬ ಜನ ಕೇಳ್ತಿದ್ರು ನನಗೆ, ಯೂಟ್ಯೂಬ್ ಚಾನಲ್ ವಾಚ್ ಮಾಡೋರು, ಮೇಡಮ್ ನಮಗೆ ಈ ಥರ ಮಿಷಿನ್ ಬೇಕು, ಎಲ್ಲಿ ಸಿಗುತ್ತೆ, ಈ ಮಿಷಿನ್ ಬೇಕು, ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ. ನಾನು ನಮ್ಮೂರಲ್ಲಿ ಹಾಸನಲ್ಲಿ ನಿಮಗೆಲ್ಲರಿಗೂ ತೋರಿಸಿದೆ ಎಲ್ಲಿ ಸಿಗುತ್ತೆ ಅಂತೇಳಿ. ಬಟ್ ಬೆಂಗಳೂರಲ್ಲಿ ಇದು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ. ಬಟ್ ಟೈಮ್ ಸಿಕ್ಕಿರಲಿಲ್ಲ ನನಗೆ. ಇಲ್ಲಿಗೆ ಬರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಬಂದಿದ್ದೀನಿ ಇಲ್ಲಿಗೆ. ಇವರು ಶಾಪಲ್ಲಿ ಯಾವ್ಯಾವ ಥರ ಎಲ್ಲ ಮಿಷಿನ್ಸ್ ಸಿಗುತ್ತೆ, ಯಾವ್ಯಾವ ಮಿಷಿನ್ ಅವೈಲಬಲ್ ಇದೆ, ಎಲ್ಲ ಕೂಡ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಬನ್ನಿ ಅವ್ರ ಹತ್ರ ಕೇಳ್ತೀನಿ ಇವಾಗ ಯಾವ್ಯಾವ ಮಿಷಿನ್ಸ್ ಇದೆ ಮತ್ತು ಯಾವ ರೇಟಿಂದ ಅವ್ರದ್ದು ಮಿಷಿನ್ಸ್ ಎಲ್ಲ ಯಾವ್ಯಾವ ರೇಟಿಂದ ಸ್ಟಾರ್ಟಿಂಗ್ ಪ್ರೈಸ್ ಯಾವ್ಯಾವ ರೇಂಜಲ್ಲಿದೆ ಅದನ್ನೆಲ್ಲ ಇವತ್ತು ಕೇಳ್ತೀನಿ. ಮತ್ತು ಇವ್ರದ್ದು ಸರ್ವೀಸು ಮತ್ತು ಟೆಕ್ನಿಕಲ್ ಸಪೋರ್ಟು ಎಲ್ಲ ಯಾವ ಥರ ಇದೆ ಅದನ್ನೆಲ್ಲ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ. ಹಾಯ್, ನಿಮ್ಮ ಹತ್ರ ಇವಾಗ ಇದು ಮಿಷಿನ್ ಇದು ಶೋರೂಮ್ ಅಲ್ವಾ? ಈ ಶೋರೂಮಲ್ಲಿ ಯಾವ್ಯಾವ ಥರ ಮಿಷಿನ್ಸ್ ಇದೆ? ನಮ್ಮಲ್ಲಿ ಸ್ಟಾರ್ಟಿಂಗ್ ಡೊಮೆಸ್ಟಿಕ್ ಮಷಿನ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಸ್ಟಾರ್ಟಿಂಗ್ ಡೊಮೆಸ್ಟಿಕ್ ಅಂದ್ರೆ ಹೌಸ್ ಹೋಲ್ಡ್ ಪರ್ಪಸ್, ಚಿಕ್ಕ ಪುಟ್ಟ ಅಲ್ಟ್ರೇಷನ್ ಮಾಡ್ಕೋತೀನಿ ಅಂದ್ರೆ ಆ ಥರ ಮಷಿನ್ಸ್ ಸಿಗುತ್ತೆ. ಬೊಟಿಕ್ ವೈಸ್ ಹೋಗ್ತೀನಿ ಅಂದ್ರೆ ಅವ್ರಿಗೆ ಬೇಕಾಗಿರೋ ಏನೇನು ಮಷಿನ್ಸ್ ಬೇಕೋ ಬೊಟಿಕಿಗೆ, ಸ್ಟಿಚಿಂಗ್, ಜಿಗ್ಜಾಗು, ಓವರ್ಲಾಕು ಆ ಥರ ಸಿಗುತ್ತೆ. ಗಾರ್ಮೆಂಟ್ ಇಂಡಸ್ಟ್ರಿಗೆ ಬರ್ತೀನಿ ಅಂದ್ರೆ ಸ್ಪೆಷಲ್ ಮಷಿನ್ಸ್ ಲೈಕ್ ಜಾಕು, ಜಮ್ಸಿ, ಉಷಾ ಆ ಥರ ಮಲ್ಟಿ ಬ್ರ್ಯಾಂಡ್ಸ್ ಇದೆ. ನಮ್ಮಲ್ಲಿ ಬಂದ್ಬಿಟ್ಟು ಒಂದೇ ಮಾಡೆಲ್, ಒಂದೇ ಬ್ರ್ಯಾಂಡ್, ಒಂದೇ ಥರ ಅಂತ ಇಲ್ಲ. ಆ ಎಲ್ಲ ಬ್ರ್ಯಾಂಡ್ ಅವೈಲೇಬಿಲಿಟಿ ಇದೆ. ಎಲ್ಲದಕ್ಕೂ ನಾವು ವಾರಂಟಿ, ಸರ್ವಿಸ್ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ ಸರ್ವಿಸ್ ಫ್ರೀ ಇರುತ್ತೆ ನಮ್ಮಲ್ಲಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 5500 ಇಂದ ಇದೆ ನ್ಯೂ ಮಷಿನ್ಸ್. ಹಳೆ ಮಷಿನ್ಸ್ ಬೇಕಂದ್ರೆ 2500 ಇಂದ ಸ್ಟಾರ್ಟ್ ಆಗುತ್ತೆ. ಓಲ್ಡ್ ಮಷಿನ್ಸ್ಗಳಿಗೂ ನಾವು 6 months ವಾರಂಟಿ ಸರ್ವಿಸ್ ಫ್ರೀ ಕೊಡ್ತಾ ಇದೀವಿ. ಅದ್ರಲ್ಲಿ ಚಿಕ್ಕ ಮಷಿನ್ಸ್ ಇಂದ ಹಿಡಿದು ಸ್ಪೆಷಲ್ ಮಷಿನ್ ವರೆಗೂ ಹಳೆ ಸಿಗುತ್ತೆ. ಸ್ಪೇರ್ ಪಾರ್ಟ್ಸ್ ಬೇಕಾದ್ರೆ ನಮ್ದು ಸರ್ವಿಸ್ ಟೆಕ್ನಿಕಲ್ ಸಪೋರ್ಟ್ ಎಲ್ಲ ಇಲ್ಲೇ ಇದೆ. ಸ್ಪೇರ್ ಪಾರ್ಟ್ಸ್, ಸರ್ವಿಸ್ ಸೆಂಟರ್ ಎಲ್ಲ ನಿಮ್ಗೆ ಒಂದ್ ಸೆಟಪ್ ಅಲ್ಲಿ. ನಾವೇನಂತೆ ಹೌಸ್ ಆಫ್ ಟೋಟಲ್ ಸಿವಿಂಗ್ ಸೊಲ್ಯೂಷನ್ ಅಂತಾನೆ ನಾವು ಒಂದು ಲೋಗೋ ಕೊಟ್ಟಿರೋದು ನಮ್ಮ ಕಾರ್ಡ್ ಅಲ್ಲಿ. ಅಂದ್ರೆ ನೀವು ನಮ್ಮ ಶಾಪ್ಗೆ ಎಂಟ್ರಿ ಆದ್ರೆ ಒಂದು ಚಿಕ್ಕ ಸೂಜಿಯಿಂದ ಹಿಡಿದು ಕಂಪ್ಲೀಟ್ ಸೆಟಪ್ ಏನ್ ಬೇಕು ಎಲ್ಲ ಅವೈಲೇಬಲ್ ನಮ್ಮಲ್ಲಿದೆ. ಅದೇ ಇವಾಗ ನಿಮ್ಮದು ಶಾಪಲ್ಲಿ ರಾಲ್ಸನ್ ಮತ್ತು ರೆನ್ಯೂ ಮಿಷಿನ್ ಅವೈಲಬಲ್ ಇದೆಯಾ? ಮತ್ತು ಸೆಕೆಂಡ್ಸ್ ಕೂಡ ಸಿಗುತ್ತಾ ಅಂತ? ಸೆಕೆಂಡ್ಸ್ ಸಿಗುತ್ತೆ. ರಾಲ್ಸನ್ ರೆನ್ಯೂ ಮಿಷಿನ್ ನ್ಯೂಲಿ ಇವಾಗ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀನಿ, ಬೇಸಿಕ್ ಕಲಿತಾ ಇದ್ದೀನಿ ಅಂದ್ರೆ ಅವ್ರಿಗೋಸ್ಕರ ನಾವು ಸರ್ವೋ ಮೋಟರ್ ಫಿಕ್ಸ್ ಮಾಡಿ ಕೊಡ್ತಾ ಇದೀವಿ. ಮುಂಚೆ ಬರ್ತಿದ್ದು ರಾಲ್ಸನ್ ರೆನ್ಯೂ ಮೋಟರೇ ಬರ್ತಾ ಇತ್ತು. ಅವರು ಯೂಸ್ಫುಲ್ ಆಗ್ಲಿ ಅಂತೇಳಿ ನಾವು ಸರ್ವೋ ಮೋಟರ್ ಫಿಕ್ಸ್ ಮಾಡಿ. ಸರ್ವೋ ಮೋಟರ್ ಫಿಕ್ಸ್ ಮಾಡಿರೋದ್ರಿಂದ ಏನ್ ಈಸಿ ಆಗುತ್ತೆ ಅಂದ್ರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಈಸಿ ಆಗುತ್ತೆ. ಹೌದು, ಇದೊಂದು ನಾನು ಕೇಳಬೇಕು ಅನ್ಕೊಂಡಿದ್ದೆ. ಲಿಮಿಟ್ ಇರುತ್ತೆ, ಅವರು ಈಸಿಯಾಗಿ ಪ್ರಾಕ್ಟೀಸ್ ಮಾಡೋದು, ಬೇಗ ಕಲಿತಾರೆ. ಅದನ್ನು ನಾವು ಇವಾಗ ಚೇಂಜ್ ಮಾಡಿ ಕೊಡ್ತಾ ಇದೀವಿ. ಅದೇ ತುಂಬಾ ಜನ ಅದೇ ಕೇಳ್ತಿದ್ರು, ಮೇಡಮ್ ಯಾವುದು ಮೋಟರ್, ಯಾವುದು ಅಂದ್ರೆ ಯಾವುದು ಮೋಟರ್ ಒಳ್ಳೇದು ಅಂದ್ರೆ ನಾವಿವಾಗ ರಾಲ್ಸನ್ ಮತ್ತು ರೆನ್ಯೂ ಮಿಷಿನ್ಗೆ ನನ್ನ ಹತ್ರ ಇರೋದೇನೆಂದರೆ ರಾಲ್ಸನ್ ಮಿಷಿನ್ ಏನು ಮೋಟರ್ ಬರುತ್ತೆ ಅದೇ ಮೋಟರ್ ಇರೋದು. ಅದನ್ನು ನಾವೇ ಕಂಟ್ರೋಲ್ ಮಾಡಬೇಕು. ತುಂಬ ಸ್ಪೀಡ್ ಇರುತ್ತೆ, ಕಂಟ್ರೋಲ್ ಮಾಡಬೇಕು. ಇವಾಗ ಬರ್ತಾ ಇದೆಯಲ್ಲ ಸರ್ವೋ ಮೋಟರು, ಅದ್ರ ಬಗ್ಗೆ ಕೆಲವೊಂದು ಮಿಷಿನ್ ಶಾಪಲ್ಲಿ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಅದನ್ನು ಸರ್ವೋ ಮೋಟರು ಕಂಟ್ರೋಲ್, ಸ್ಪೀಡ್ ಕಂಟ್ರೋಲ್ ಎಲ್ಲ ಮಾಡೋದು ಅದು ಯಾವ ಥರ ಇರುತ್ತೆ ಅಂತ ಕೇಳ್ತಿದಾರಂತೆ. ಅಂದರೆ ಕೆಲವೊಂದು ಬೇರೆ ಕಡೆ ಮಿಷಿನ್ ಶಾಪಲ್ಲೆಲ್ಲ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು? ಮತ್ತೆ ದೊಡ್ಡ ಮೋಟರ್ ಇದೆಯಲ್ಲ, ದೊಡ್ಡ ಮೋಟರ್ ಅಲ್ಲಿ ಕಂಟ್ರೋಲ್ ಸಿಗಲ್ಲ ಮೇಡಮ್. ಆಯ್ತಾ, ಅದು ಆನ್ ಮಾಡಿದ್ರೆ ಓಡ್ತಾ ಇರುತ್ತೆ, ಪವರ್ ಬಿಲ್ ಬರ್ತಾ ಇರುತ್ತೆ. ಇದು ಆ ತರ ಇಲ್ಲ. ನೀವು ಮೋಟರ್ ಆನ್ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಮಾತ್ರ ಮೋಟರ್ ಓಡುತ್ತೆ. ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ ಸಿಗುತ್ತೆ ಅವ್ರಿಗೆ. ಸ್ಪೀಡ್ ಕಂಟ್ರೋಲ್ ನೀವು ಎಷ್ಟೇ ಪ್ರೆಸ್ ಮಾಡಿದ್ರು, ಲೈಕ್ ಈಗ 1000 ಸ್ಪೀಡ್ ಇಟ್ಕೊಳ್ಳಿ, 1000 ಸ್ಪೀಡ್ ಇಟ್ಕೊಂಡ್ರೆ ನೀವು ಎಷ್ಟು ಫೋರ್ಸ್ ಆಗಿ ಪ್ರೆಸ್ ಮಾಡಿದ್ರು ಅದ್ರ ಮೇಲೆ ಸ್ಪೀಡ್ ಹೋಗಲ್ಲ. ಅವ್ರಿಗೆ ಬ್ಯಾಲೆನ್ಸಿಂಗ್ ಚೆನ್ನಾಗಿ ಸಿಗುತ್ತೆ, ಬೇಗ ಈಸಿಯಾಗಿ ಅವ್ರಿಗೆ ಕಲಿತಾರೆ. ಬ್ಯಾಲೆನ್ಸಿಂಗ್ ಚೆನ್ನಾಗಿ ಸಿಗುತ್ತೆ ಅಂದರೆ ಫಿನಿಶಿಂಗ್ ಬರುತ್ತೆ ನೀಟಾಗಿ. ಇವಾಗ ನಾವು ಅದು ಪೆಡಲ್ನ ಪ್ರೆಸ್ ಮಾಡಿದಾಗ ಅದು ಸ್ಪೀಡಾಗಿ ಹೋಗ್ತಾ ಇದೆ ಅಂದವಾಗ ಅದು ಶೇಪ್ಸ್ ನೀಟಾಗಿ ಬರಲ್ಲ. ನಮಗೆ ಬೇಕಾಗಿರೋ ಥರ ಸ್ಪೀಡ್ ನಾವು ಸೆಟ್ ಮಾಡ್ಕೊಂಡಾಗ ಶೇಪ್ಸ್ ಎಲ್ಲ ನೀಟಾಗಿ ಬರುತ್ತೆ, ಬೇಗ ಕಲಿತಾರೆ. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ನಾನು ಮುಂಚೆ ವಿಡಿಯೋಸಲ್ಲೂ ಕೂಡ. ಇದು ಸ್ಪೀಡ್ ಕಂಟ್ರೋಲ್ದು ಮೋಟರ್ಗಳು ಬಂದಿದೆ, ಅದನ್ನು ನೀವು ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ. ನೀವು ಆ ಥರದ್ದು ಟ್ರೈ ಮಾಡ್ಬೋದು. ಮತ್ತು ಇನ್ನು ಯಾವ್ಯಾವ ಥರ ನಿಮ್ಮ ಶೋರೂಮಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇದೆ ನಿಮ್ಮ ಹತ್ರ ಮಿಷಿನ್ಸ್? ನಮ್ಮಲ್ಲಿ ಬ್ರ್ಯಾಂಡೆಡ್ ಅಂತಂದ್ರೆ ಎಲ್ಲ ಮಲ್ಟಿ ಇದೆ ಮೇಡಮ್. ಉಷಾ, ಮೆರಿಟೋ, ಸಿಂಗರ್, ನಂದಿ ಆ ತರ ಎಲ್ಲಾ ಬ್ರ್ಯಾಂಡ್ ಅವೈಲೇಬಲ್ ಇದೆ. ಎಲ್ಲದರಲ್ಲೂ ಸ್ಟಿಚಿಂಗ್ ಇದೆ. ಚಿಕ್ಕ ಮಿಷಿನು, ದೊಡ್ಡ ಮಿಷಿನು, ಜಿಗ್ಜಾಗು, ಓವರ್ಲಾಕು ಅವೈಲೇಬಲ್ ಇದೆ. ಈಗ ಬ್ಯಾಂಗ್ಳೂರಲ್ಲಿ ನಮಗೆ ಸ್ಪೇಸ್ ಪ್ರಾಬ್ಲಮ್, ಅದಕ್ಕೋಸ್ಕರ ನಿಮ್ಗಳಿಗೆ ಅಂತಾನೆ ನಾವು ಪೋರ್ಟಬಲ್ ಆಗಿ ಮಾಡ್ಕೊಡ್ತಾ ಇದೀವಿ. ಚಿಕ್ಕ ಮಷಿನ್ ನಾರ್ಮಲ್ ಸ್ಟ್ಯಾಂಡ್ ಟೇಬಲ್ ಇರೋದನ್ನೇ ಪೋರ್ಟಬಲ್ ಆಗಿ ಕನ್ವರ್ಟ್ ಮಾಡಿ ನಾವು ಆಲ್ರೆಡಿ ಮಾಡ್ತಾ ಇದೀವಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಆ ತರ ಎಲ್ಲ.
ಸ್ಟ್ಯಾಂಡ್ ಟೇಬಲ್ ಏನಾದ್ರೂ ನಾವು ಮಾಡ್ತಾ ಇರ್ತೀವಿ, ಯಾಕಂದ್ರೆ ನಾವು ಡೈಲಿ ಕಸ್ಟಮರ್ ನೋಡಿದಾಗ ಅವರು ನಮ್ಮ ಹತ್ರ ಬಂದಾಗ ಡಿಸ್ಕಸ್ ಮಾಡ್ತಾರೆ, ಅಯ್ಯೋ ನಂಗೆ ಸ್ಪೇಸ್ ಇಲ್ಲ, ನಂಗೆ ಈ ತರ ಬೇಕಾಗಿತ್ತು, ಆ ತರ ಏನೇ ಬೇಕು ಅಂದ್ರೂ ನಾವು ಅವ್ರಿಗೆ ಅಲ್ಲ ಇದು ಸ್ಟ್ಯಾಂಡ್ ಟೇಬಲ್ ನ ಯಾವ ತರ ಪೋರ್ಟಬಲ್ ಮಾಡೋದು? ಈಗ ಲೈಕ್ ಓವರ್ಲಾಕ್ ನೀವು ಮಿಷಿನ್ ಬೇಕು ಈ ತರ ಸ್ಟ್ಯಾಂಡ್ ಟೇಬಲ್ ಪೋರ್ಟಬಲ್ ತರ ಕನ್ವರ್ಟ್ ಮಾಡ್ತೀವಿ, ಜಿಗ್ಜಾಗು ಕನ್ವರ್ಟ್ ಮಾಡ್ತೀವಿ, ಚಿಕ್ಕ ಮಿಷಿನ್ ದೊಡ್ಡ ಮಿಷಿನ್ ಎಲ್ಲದನ್ನು ಕನ್ವರ್ಟ್ ಮಾಡಿ ನಿಮ್ ಫಿನಿಶಿಂಗ್ ಸೇಮ್ ಇರುತ್ತೆ, ಸ್ಟ್ಯಾಂಡ್ ಟೇಬಲ್ ಅವಾಯ್ಡ್ ಆಗುತ್ತೆ. ಓ ಓಕೆ ಓಕೆ, ಇನ್ನೂ ಹೊಸ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಇವರು. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಅಂದರೆ ಸ್ಪೇಸ್ ಪ್ರಾಬ್ಲಮ್ಮು ತುಂಬ ಜನ ಕೇಳಿದರು, ನನಗೂ ಕೂಡ ನಿನ್ನೆನೂ ಒಬ್ಬರು ಕೇಳಿದರು, ಅಕ್ಕ ನಮ್ಮ ಮನೇಲಿ ಸ್ಪೇಸ್ ಇಲ್ಲ, ನಾನು ಯಾವ ಥರ ಮಾಡ್ಕೋಬೇಕಂತ ಗೊತ್ತಿಲ್ಲ, ಆ ಥರ ಎಲ್ಲ ಕೇಳ್ತಿದ್ರು. ಮತ್ತು ಇನ್ನೊಂದೇನೆಂದರೆ ಇವಾಗ ರೆನ್ಯೂ ಮಿಷಿನ್ ಮತ್ತು ರಾಲ್ಸನ್ ಮಿಷಿನ್ ಇದೆಯಲ್ಲ, ಈಗ ಅದರಲ್ಲಿ ನಾವು ಸ್ಟಿಚಿಂಗು ಕೂಡ ಅದನ್ನ ಸೆಟ್ಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಬೋದಾ? ಸೆಟ್ಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು, ಬಟ್ ಅದು ಟೆಕ್ನಿಕಲಿ ಅದೇ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅದನ್ನ ಕಷ್ಟ. ಯಾಕೆಂದ್ರೆ ಈಗ ನಾವು ಒಬ್ಬೊಬ್ರು ಬರ್ತಾರೆ, ಡೈಲಿ ನಾನು 1 or 2 ಕಸ್ಟಮರ್ ರಿಸೀವ್ ಮಾಡ್ತಾ ಇರ್ತೀನಿ, ಆಲ್ ಇನ್ ಒನ್ ಮಿಷಿನ್ ಕೊಡಿ ಅಂತ. ಆಲ್ ಇನ್ ಒನ್ ಮಿಷಿನ್ ಅಲ್ಲಿ ಯಾವ್ದು ಫಿನಿಶಿಂಗ್ ಬರಲ್ಲ. ಹೌದು, ನಾನು ಅದನ್ನೇ ಕೂಡ ಹೇಳ್ತಿರ್ತೀನಿ ಎಲ್ಲರಿಗೂ, ಎಲ್ಲದಕ್ಕೂ ಯೂಸ್ ಮಾಡಬೇಡಿ ಅಂತ. ಆದಷ್ಟು ನೀವು ರಾಲ್ಸನ್ ಮಿಷಿನ್ ಅಲ್ಲಿ, ರೆನ್ಯೂ ಮಿಷಿನ್ ಅಲ್ಲಿ ನಾನು ಎಲ್ಲನೂ ಮಾಡೋಕ್ಕಾಗುತ್ತಾ, ಆಲ್ ಇನ್ ಒನ್ಗೆ ಯಾವುದು ಒಳ್ಳೇದು ಅಂತಲೇ ನನಗೆ ತುಂಬ ಜನ ಕೇಳ್ತಿರ್ತಾರೆ, ಅದೇ ಕ್ವಶನ್ಸ್ ಕೇಳ್ತಿರ್ತಾರೆ. ನಾನು ಆದಷ್ಟು ಹೇಳೋದು ಸ್ಟಿಚಿಂಗಿಗೆ ಸಪ್ರೇಟ್ ಇಟ್ಕೋಬಿಡಿ, ಬೇಕಂದ್ರೆ ಅದರಲ್ಲಿ ಜಿಗ್ಜಾಗು ಮತ್ತೆ ಎಂಬ್ರಾಯ್ಡ್ರಿ ಮಾಡ್ಕೋಬಹುದು, ಸ್ಟಿಚಿಂಗಿಗೆ ಸಪ್ರೇಟ್ ಇಟ್ಕೋ. ಹೌದು, ಓವರ್ಲಾಕು ಅಷ್ಟೇ, ಎಲ್ಲ ಓವರ್ಲಾಕು ಇದ್ರಲ್ಲೇ ಮಾಡ್ಬೋದು ಅಂತ ಹೇಳಿದ್ದಾರೆ ಅಂತ. ಇಲ್ಲ ಬಟ್ ಅವರು ಈಗ ತುಂಬಾ ಏನಾದ್ರು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟಿರ್ತಾರೆ, ಅಲ್ಲಿ ಬಂದಿದೆ ಇಲ್ಲಿ ಯಾಕೆ ಬರಲ್ಲ ಅಂತ. ಬಟ್ ಎಲ್ಲಾದೂನು ಟೆಕ್ನಿಕಲಿ ಬಂದ ಅವ್ರು ಹೇಳ್ತಿರೋದೇನಂದ್ರೆ ಮಾಡೋಕ್ಕಾಗಲ್ಲ ಅಂತ ಇಲ್ಲ. ಅದು ರಾಲ್ಸನ್ ಮತ್ತೆ ರೆನ್ಯೂ ಮಿಷಿನ್ ಅಲ್ಲಿ ಸ್ಟಿಚಿಂಗ್ ಕೂಡ ಮಾಡ್ಬೋದು, ಯಾಕಂದರೆ ನೋಡಿದ್ದೀನಿ, ನಾನು ಕೂಡ ಮಾಡಿದ್ದೀನಿ. ಅದು ನಾನು ಕಲಿಯೋಕೆ ಹೋದಾಗ ರೆನ್ಯೂ ಮಿಷಿನಲ್ಲೇ ಕಲ್ತಿದ್ದು, ಅವ್ರು ಸ್ಟಿಚಿಂಗು ಅದರಲ್ಲೇ ಮಾಡ್ತಿದ್ರು. ಬಟ್ ಏನಂದರೆ ಸ್ಟಿಚಿಂಗ್ ಫಿನಿಶಿಂಗ್ ನೀಟಾಗಿ ಬರಲ್ಲ ಅದರಲ್ಲಿ. ಏನಂದರೆ ಜಿಗ್ಜಾಗು ಮತ್ತು ಎಂಬ್ರಾಯ್ಡ್ರಿಗೆ ಯೂಸ್ ಮಾಡಿದರೆ ತುಂಬ ಒಳ್ಳೇದದು. ಸ್ಟಿಚಿಂಗಿಗೆ ಬೇರೆದು ಇಟ್ಕೋಬೇಕು ನೀವು. ಅದು ಬಿಟ್ರೆ ನಿಮ್ಗೆ ಪವರ್ ಮಿಷಿನ್ಸ್ ಬೇಕು ಅಂದ್ರೆ ಈಗ ಜಾಕ್ ಮಿಷಿನ್ಸ್ ತುಂಬಾ ಲೀಡಿಂಗ್ ಬಿಸ್ನೆಸ್ ಯೂಸ್ ಮಾಡ್ತಿದ್ದಾರೆ. ಜಾಕ್ ಮಿಷಿನ್ ಅವೈಲಬಿಲಿಟಿ ಇದೆ ನಿಮ್ಗೆ. ಎಲ್ಲೇ ಇದ್ರೂ ನಾವು ಆಲ್ ಓವರ್ ಕರ್ನಾಟಕ ನಮ್ ಸಪ್ಲೈ ಇರುತ್ತೆ. ನಿಮ್ಗೆ ಬರಕ್ಕಾಗಲ್ಲ ಅಂತಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು ನಮ್ಮ ಹತ್ರ ನಂಬರು ನಾನು ಕೊಟ್ಟಿರ್ತೀನಿ, ಆ ನಂಬರ್ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೊಂಡು ತಗೋಬೋದಾಗುತ್ತೆ. ಏನೇ ಇದ್ರು ನೀವು ಡೌಟ್ಸ್ ಇದ್ರೆ ಕಾಲ್ ಮಾಡಿ. ಸ್ಪೇರ್ ಪಾರ್ಟ್ಸ್ ಬೇಕಂದ್ರೆ ಅಷ್ಟೇನೆ. ಈಗ ಬೆಂಗಳೂರಲ್ಲಿ ತುಂಬಾ ದೂರ ಇರ್ತಾರೆ, ಬರಕ್ಕಾಗಲ್ಲ ಅಂತಂದ್ರೆ ನೀವು ನಮಗೆ ಕಾಲ್ ಮಾಡಿ ಡೋನ್ಸೋ ಪೋರ್ಟರ್ ಬುಕ್ ಮಾಡಿದ್ರೆ ನಿಮಗೆ ಸ್ಪೇರ್ಸ್ ಆಗಲಿ, ಲೈಕ್ ಥ್ರೆಡ್ಸು, ಎಂಬ್ರಾಯ್ಡ್ರಿ ಥ್ರೆಡ್ಸು, ಮೆಟೀರಿಯಲ್ಸ್ ಏನ್ ಬೇಕಾದ್ರೂ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಎಲ್ಲಾರು ಅವ್ರದ್ದೇ ಆದ ವರ್ಕ್ಗಳು ಇರ್ತದೆ, ಡಿಪೆಂಡ್ಸ್ ಆಗೋದು ಬೇಡ ಅಂತ ನಾವು ಈ ಫೆಸಿಲಿಟಿ ಇವಾಗ ಸ್ಟಾರ್ಟ್ ಅಪ್ ಮಾಡ್ತಾ ಇದೀವಿ. ಏನೇ ಬೇಕು ಅಂದ್ರೂ ನೀವು ಜಸ್ಟ್ ಕಾಲ್ ಮಾಡಿ ಬುಕ್ ಮಾಡಿ ನಿಮ್ಗೆ ನಾವು ಪ್ರೊವೈಡ್ ಮಾಡ್ತೀವಿ. ಮನೆಯಲ್ಲೇ ಕೂತಲ್ಲೇ ನಾವು ಕಳಿಸ್ಕೊಡ್ತೀವಿ. ಸರ್ವಿಸ್ ಬೇಕು ಅಂದ್ರೂ ಅಷ್ಟೇನೆ ಪ್ರೊವೈಡ್ ಮಾಡ್ತೀವಿ. ಬಟ್ ಇಟ್ ಟೇಕ್ಸ್ ಟೈಮ್. ನಮಗೂ ಟೈಮ್ ಕೊಡಿ. ನೀವು ಸರ್ವಿಸ್ ವೈಸ್ಗೆ ಹೋಗ್ತೀನಿ ಅಂತ ಅಂದಾಗ, ಡಿಸೈನಿಂಗ್ ಹೋಗ್ತೀನಿ ಅಂದಾಗಲೂ ನಮಗೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಅದೊಂದೇ ನನ್ನ ರಿಕ್ವೆಸ್ಟ್. ಸ್ಮಾಲ್ ಇವ್ರು ಹೇಳ್ತಿರೋ ಸ್ಮಾಲ್ ಮಿಷಿನ್ಸಿಂದ ಇವರಿಗೆ ಇಂಡಸ್ಟ್ರಿಯಲ್ ಸ್ವಿಂಗ್ ಮಿಷಿನ್ಸ್ವರೆಗೂ ಎಲ್ಲ ಅವೈಲಬಲ್ ಇರುತ್ತೆ ಇಲ್ಲಿ. ಆದಷ್ಟು ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ಐಡಿಯಾ ಬರುತ್ತೆ ಯಾವ್ಯಾವ ಥರ ಮಿಷಿನ್. ಇವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ಮಿಷಿನು ಯಾವ ಥರ ಇದೆ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದಷ್ಟು ಒಂದ್ಸರಿ ವಿಸಿಟ್ ಮಾಡಿ ಇಲ್ಲಿಗೆ. ಎಲ್ಲ ಥರ ಮಿಷಿನ್ಸ್ ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ. ಕಸ್ಟಮರ್ಗಳಿಗೆ ಅದೇ ಹೇಳೋದು, ನಾನು ತುಂಬಾ ದೂರ, ಈಗ ನಾವು ಇಲ್ಲಿಂದನೂ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಪ್ಲೈ ಮಾಡಿದೀವಿ, ಅವ್ರು ಬರಕ್ ರೆಡಿ ಇರಲ್ಲ. ನಾನು ಕಸ್ಟಮರ್ಗೆ ಸಜೆಸ್ಟ್ ಮಾಡೋದು, ನಾನು ನಿಮ್ಗೂ ಅದೇ ಹೇಳಿದೆ, ಒಂದ್ಸರಿ ನಮ್ಮ ಶಾಪಿಗೆ ವಿಸಿಟ್ ಮಾಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ಅಲ್ಲಿ ಕುತ್ಕೊಂಡು ನಾವು ಮಾತಾಡಿದ್ರು ಏನೇ ಆದ್ರೂ ಸಮಾಧಾನ ಇರಲ್ಲ. ನಿಮ್ಗೂ ನಾವು ಮಾತಾಡಿದ್ರು ಮನೆಯವ್ರಿಗೆ ನಾವು ಎಕ್ಸ್ಪ್ಲನೇಷನ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಒನ್ಸ್ ನಮ್ಮ ಶಾಪ್ ವಿಸಿಟ್ ಮಾಡಿ ಬಂದ್ರೆ ಎಲ್ಲಾ ತರ ಮಷೀನಲ್ಲೂ ನಿಮ್ಗೆ ಇಲ್ಲಿ ಸಿಗುತ್ತೆ. ಸ್ಪೇಸ್ಗಾಗ್ಲಿ ಪ್ರತಿಯೊಂದು ಐಟಮ್ ನಮ್ಮ ಹತ್ರ ಇದೆ. ಇಂಥದ್ದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ರಿಪೇರಿನೂ ಅಷ್ಟೇನೆ. ನೀವು ಕಾಲಲ್ಲಿ ತುಳಿ ಎಕ್ಸಲೇಟರ್ ನಾವು ಕೈಯಲ್ಲಿ ಮುಟ್ಟಿ ಮಾಡ್ತೀವಿ ಇವತ್ತಿನವರೆಗೂ. ನಮ್ಮ ಹಸ್ಬೆಂಡ್ ಡೇ 1 ಇಂದನೂ ಅವ್ರು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದನೂ ಇವತ್ತಿನವರೆಗೂ ಆ ಕೆಲಸ ಬಿಡಕ್ಕೆ ರೆಡಿ ಇಲ್ಲ. ಅವ್ರು ಬಿಡಲ್ಲ. ನಾನು ಅಲ್ಲಿಂದನೇ ಬಂದಿರೋದು, ನಾನು ಅದನ್ನ ಮಾಡೇ ಮಾಡ್ತೀನಿ ಅಂತಾರೆ. ಸೊ ಯಾವುದೇ ಆಗಲಿ ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹೌದು. ನಾವು ಎಷ್ಟೇ ನಾನು ಫೋನಲ್ಲಿ ನಿಮ್ಮ ಹತ್ರ ಮಾತಾಡಿದ್ರು, ಹಾಫ್ ಆನ್ ಅವರ್ 45 ಮಿನಿಟ್ಸ್ ಮಾತಾಡಿದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಇಲ್ಲಿ ಬಂದಾಗ್ಲೇ ನಂಗೆ ಸಿಗೋದು. ಅದೇ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಫ್ರೀ ಮಾಡ್ಕೊಂಡು ಬೇರೆ ಊರಲ್ಲಿ ಇದ್ರೆ, ಇಲ್ಲಿಂದ 600 ಕಿಲೋಮೀಟರ್ ಇದ್ದೀರಾ, ಓಕೆ, 1 ಡೇ ಬಂದು ಹೋದ್ರೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದ್ರು ಅಂದರೆ ಸ್ಮಾಲ್ ಮಿಷಿನ್ಸಿಂದ ಸ್ಟಿಚಿಂಗ್ ಮಿಷಿನ್ದೆಲ್ಲ ಮುಗೀತು. ಇವಾಗ ಎಂಬ್ರಾಯ್ಡ್ರಿ ಮಿಷಿನ್ ಅಂತ ಅಂದರೆ ನೀವು ಎಂಬ್ರಾಯ್ಡ್ರಿ ಮಿಷಿನ್ ಸರ್ಚ್ ಮಾಡ್ತಿರ್ತೀರಲ್ವ,
ನಾನು ಕೂಡ ಇಲ್ಲಿ ಕಸ್ಟಮರ್ ಆಗಿರೋದ್ರಿಂದ ಎಂಬ್ರಾಯ್ಡ್ರಿ ಮಿಷಿನ್ ಕೂಡ ಇವ್ರ ಹತ್ರ HSW ಚೆನ್ನಾಗಿದೆ ಇದು ಕೂಡ ಮಿಷಿನ್. ಉಷಾ ಇದೆ 450 550. ಉಷಾ 450 ಮತ್ತು 550 ಕೂಡ ಇವ್ರ ಹತ್ರ ಅವೈಲಬಲ್ ಇರುತ್ತೆ, ಕಂಪ್ಯೂಟರೈಸ್ಡ್ ಮಿಷಿನು. ಇದು ಕೂಡ ಚೆನ್ನಾಗಿದೆ. ಇವಾಗ ನಮಗೆ ಅಷ್ಟೊಂದು ಸ್ಮಾಲ್ ಮಿಷಿನ್ ಬೇಡ, ನಮಗೆ ಕುತ್ಕೊಂಡು ಮಾಡೋಕ್ಕಾಗಲ್ಲ ಎಂಬ್ರಾಯ್ಡ್ರಿ ಎಲ್ಲ ಅನ್ನೋರು, ನಮ್ಮ ಹತ್ರ ಬಂಡವಾಳ ಇದೆ, ನಾವು ಇದಕ್ಕೆ ಮಾಡಿ ತೊಗೋಬೋದು ಅನ್ನೋರು ಇದನ್ನು ಆರಾಮಾಗಿ ಬೈ ಮಾಡ್ಬೋದು ನೀವು. ಚೆನ್ನಾಗಿದೆ. ಇದರಲ್ಲಿ ಮಾಡಿರೋ ವರ್ಕ್ಗಳನ್ನ ಬೇಕಾದರೆ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ವರ್ಕ್ ಮಾಡಿದ್ದಾರೆ ಏನು ಅಂತ. ಇವಾಗ ಲೇಟೆಸ್ಟ್ ಆಗಿ ಬಂದಿರೋದು ಇದು ಬೀಡ್ಸ್ ಅಟ್ಯಾಚ್ಮೆಂಟ್ ತುಂಬಾ ಕೇಳ್ತಾ ಇದ್ದಾರೆ, ಮಗ್ಗಮ್ ವರ್ಕ್ ಬೇಕು ಅಂತ. ಇದೆಲ್ಲ ಬೀಡ್ಸ್ ವರ್ಕ್ ನೋಡಿ, ಅದು ಬಿಟ್ಟರೆ ಇದೆಲ್ಲ ಆ್ಯಕ್ಚುಲಿ ಇವರು ಬೀಡ್ಸ್ ಹಾಕಿರೋದು. ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ ಮಗಮ್ ವರ್ಕ್ ಮಾಡ್ಬೋದಾ ಅಂತ ಹೇಳಿ. ಮಾಡ್ಬೋದು ಮಿಷಿನ್ಸಲ್ಲಿ. ಏನಂದರೆ ಇದಕ್ಕೆ ಎಕ್ಸ್ಟ್ರಾ ಡಿವೈಸು ನಾವು ಹಾಕಿಸ್ಕೋಬೇಕು, ಎಕ್ಸ್ಟ್ರಾ ಡಿವೈಸ್ ಹಾಕಿಸ್ಕೊಂಡು ಅಟ್ಯಾಚ್ಮೆಂಟ್ ಮಾಡಿಸ್ಕೊಂಡು ಈ ಥರ ಮಾಡ್ಬೋದು. ವರ್ಕು ಚೆನ್ನಾಗಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ಹ್ಯಾಂಡ್ ವರ್ಕು ಲುಕ್ಕು ಕೊಡೋ ಥರ ಇದೆ ಇದು ಡಿಸೈನ್. ಇದು ಎಂಬೋಸ್ ಎಫೆಕ್ಟ್ ಬೇಕು ಅಂತ ಹೇಳ್ತಾರೆ, ತುಂಬ ಹ್ಯಾಂಡ್ ವರ್ಕ್ಗೆ ಕನ್ವರ್ಟ್ ಕೇಳ್ತಾ ಇರ್ತಾರೆ. ಹ್ಯಾಂಡ್ ವರ್ಕ್ಗೂ ನಮ್ಮ ಎಂಬ್ರಾಯ್ಡ್ರಿಗೂ ಯಾವ ಥರ ಡಿಫ್ರೆನ್ಸ್, ಅವ್ರು ತುಂಬ ಎಂಬೋಸ್ ಆಗಿ ಬರುತ್ತೆ, ಅದಕ್ಕೆ ನಾವು ಡಿವೈಸ್ ಹಾಕೋಬೇಕಾ ಆ ಥರ, ಇಲ್ಲಾಂದರೆ ಒಳಗಡೆ ಥ್ರೆಡ್ ಹಾಕ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡ್ತಾರೆ, ಆ ಥರ ಮಾಡಿದ್ರೆ ಮಾತ್ರ ಬರುತ್ತಾ ಅಂತ ನೋಡಿ. ಇದರಲ್ಲಿ ನಾವು ಥ್ರೆಡ್ ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿಲ್ಲ, ಓನ್ಲಿ ಸಿಲ್ಕ್ ಥ್ರೆಡಲ್ಲೇ ನಾವು ಎಂಬೋಸ್ಡ್ ಎಫೆಕ್ಟ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಇದರಲ್ಲಿ ನೋಡಿ ಇದೆಲ್ಲ ಮ್ಯಾಟ್ ಎಫೆಕ್ಟ್ ಕೊಟ್ಟಿದ್ದೀವಿ, ಇದು ಮಾತ್ರ ನಾವು ಎಂಬೋಸ್ ಎಫೆಕ್ಟ್ ಕೊಟ್ಟಿದ್ದೀವಿ. ಇದು ಫೋಟೋ ಎಂಬ್ರಾಯ್ಡ್ರಿ. ಫೋಟೋ ಎಂಬ್ರಾಯ್ಡ್ರೀಸ್ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇದೆ, ಫೋಟೋ ಎಂಬ್ರಾಯ್ಡ್ರೀಸು ನಾವು ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಲೇಟೆಸ್ಟಾಗಿ ನಾನೊಂದು ನನ್ನ ಬ್ಲೌಸಿಗೆ ಮಾಡ್ಕೊಂಡಿದ್ದೆ, ಅದನ್ನ ನೋಡ್ಬಿಟ್ಟು ಕಸ್ಟಮರ್ ಒಬ್ರು ನನಗೆ ಇದೇ ಥರ ಮಾಡ್ಕೊಡಿ ಮೇಡಮ್ ಅಂತ ಹೇಳಿ ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಇದು ನಮ್ಮ ಕಸಿನ್ಗೆ ಮಾಡ್ತಾ ಇರೋದು, ವಿತ್ ನೆಟ್ ಅಟ್ಯಾಚ್ ಮಾಡಿದ್ದೀವಿ, ಬ್ಯಾಕ್ ಸೈಡು ನೆಟ್ ಅಟ್ಯಾಚ್ ಮಾಡಿ ಮೇಲೆ ವರ್ಕ್ ಮಾಡಿದ್ದೀವಿ ಈ ಥರ. ಇದು ಬ್ರೈಡಲ್ ವೇರ್ಗೆ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಈ ಡಿಸೈನ್ ಮಾಡ್ತಾ ಇದ್ದೀನಿ, ನಂದು ಮಾಡಿದ ಮೇಲೆ ನಾನು ತೋರಿಸ್ತೀನಿ ನೋಡಿ. ಇದು ಬ್ಯಾಕು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದು ಬಂದ್ಬಿಟ್ಟು ಜಸ್ಟ್ ಕುಷನ್ಸಿಗೆ, ಪಿಲ್ಲೋ ಕವರ್ಸ್ಗೆ ಯೂಸ್ ಮಾಡ್ತೀವಿ ಡಿಸೈನ್ಸ್ಗಳು. ಇದರಲ್ಲಿ ಏನು ಅಂತಂದರೆ ನಾವು ಟೆಕ್ಸ್ಚರ್ ಎಫೆಕ್ಟ್ ಕೊಟ್ಟಿದ್ದೀವಿ. ನಾರ್ಮಲ್ ಸ್ಯಾಟಿನ್ ಫಿಲ್ಲಿಂಗು ಅದಲ್ಲದೆ ಬೇರೆ ಟೆಕ್ಸ್ಚರ್ ಎಫೆಕ್ಟ್ ಕೊಟ್ಟರೆ ಒಂದು ಲುಕ್ ಇರುತ್ತೆ, ಏನೋ ಬೇರೆ ಥರ ಬಂದಿದೆಯಲ್ವಾ ಅಂತ ಒಂದು ಫೀಲ್ ಮಾಡ್ತಾರೆ ಯಾರಾದರೂ. ನಾನಿಲ್ಲಿ ಮಾಡಿರೋ ಕೆಲವು ಡಿಸೈನ್ಸಲ್ಲಿ ಕಸ್ಟಮರ್ ಅದೇ ಥರ ಮಾಡ್ತಾರೆ, ಬಂದ್ಬಿಟ್ಟು ಈ ಥರ ಕೆರೆದು ನೋಡ್ತಾ ಇರ್ತಾರೆ ಏನು ಮಾಡಿದ್ದಾರೆ ಅಂತ. ಇದೆಲ್ಲ ನಾವು ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ಯಾವ ಥರ ಬೇಕಂದ್ರೆ ಆ ಥರ ಟೆಕ್ಸ್ಚರ್ ಯೂಸ್ ಮಾಡಿ ಡಿಫ್ರೆಂಟಾಗಿ ನಮ್ಮ ಕಸ್ಟಮರ್ಗೆ ಒಂದೇ ಥರ, ಈಗ ಹ್ಯಾಂಡ್ ವರ್ಕಲ್ಲಿ ಯಾವಾಗಲೂ ಒಂದೇ ಫೀಲಿಂಗ್ ಕೊಡ್ತಾರೆ, ಒಂದೇ ಥರ ಬೀಡ್ಸ್ ಸ್ಟೋನ್ಸ್ ಯೂಸ್ ಮಾಡಿ ಕಳಿಸ್ಬಿಡ್ತಾರೆ. ಬಟ್ ನಮ್ಮದ್ರಲ್ಲಿ ಓನ್ಲಿ ಥ್ರೆಡ್ ವರ್ಕಲ್ಲೇ ಡಿಫ್ರೆಂಟಾಗಿ ಟೆಕ್ಸ್ಚರ್ ಯೂಸ್ ಮಾಡಿಬಿಟ್ಟು ನಾವು ಫೀಲಿಂಗ್ಸ್ ಯಾವ ಥರ ಬೇಕು ಅಂದರೆ ಆ ಥರ ಕೊಟ್ಬಿಟ್ಟು ಕಸ್ಟಮೈಸೇಷನ್ ಮಾಡ್ಬೋದು. ಅಂದರೆ ನಮ್ಗೆ ಇಷ್ಟ ಬಂದಿರೋ ಥರ ಮಾಡ್ಬೋದು ನಾವು ನೋಡಿ. ಇದು ಕಾರ್ಡಿಂಗು ಸೀಕ್ವೆನ್ಸ್ ಅಟ್ಯಾಚ್ಮೆಂಟ್ಸ್, ಇದೆಲ್ಲ ಫುಲ್ ಸೀಕ್ವೆನ್ಸಲ್ಲಿ ಮಾಡಿದ್ದಾರೆ. ಸೀಕ್ವೆನ್ಸ್ ವಿತ್ ಕಾರ್ಡಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಕಾರ್ಡಿಂಗ್ ಅಂದರೆ ಇದು ಬಂದು ಥ್ರೆಡ್ ಅಲ್ವಾ? ಔಟ್ಲೈನ್ ಥ್ರೆಡ್ ಜಾಸ್ತಿ ಏನು ರೆಡಿಮೇಡ್ ವರ್ಕ್ ಅಂದ್ರೆ ಇವಾಗ ಇದು ಮಾಡಿದಿರಲ್ವಾ, ಇದಕ್ಕೆ ಎಕ್ಸ್ಟ್ರಾ ಡಿವೈಸ್ ಡಿವೈಸ್ ಬರುತ್ತೆ, ಕಾರ್ಡಿಂಗ್ ಡಿವೈಸ್ ಅಂತಾನೆ ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡಿಂಗ್ ಡಿವೈಸ್ ಅಂತ. ಈ ಡಿವೈಸ್ ಥ್ರೆಡ್ ಮೇಲೆ ಲಾಕ್ ಮಾಡ್ತಾ ಹೋಗುತ್ತೆ, ಇದು ಡಿವೈಸ್. ಇದು ಜಾಸ್ತಿ ರೆಡಿಮೇಡ್ ಗಾರ್ಮೆಂಟ್ಸ್ ಯೂಸ್ ಆಗುತ್ತೆ ನಾರ್ಮಲಿ. ಬಟ್ ಎಲ್ಲಾ ತರ ಡಿವೈಸ್ ಸ್ಯಾಂಪಲ್ಸ್ ಗಳ ನಾವು ಮಾಡಿಟ್ಟಿದ್ದೀವಿ. ಅದು ಬಿಟ್ರೆ ಈಗ ಪಲ್ಲು ಡಿಸೈನ್ಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ನೋಡಿ. ಇದು ಪಲ್ಲು ಡಿಸೈನ್ ಮಾಡಿದ್ವಿ, ಕಸ್ಟಮೈಸೇಷನ್ ಸ್ಯಾರಿ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಅದಕ್ಕೆ ಪಲ್ಲು ಎಂಬ್ರಾಯ್ಡ್ರಿ ಮಾಡಿರೋದು ನೋಡಿ. ಇವಾಗ ಜಾಸ್ತಿ ಇರೋದು ಪಲ್ಲುದು ಟ್ರೆಂಡಿಂಗಲ್ಲಿದೆ ಡಿಸೈನು, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ಥರದ್ದೆಲ್ಲ ಕೇಳ್ತಿರ್ತಾರೆ, ತುಂಬ ಚೆನ್ನಾಗಿದೆ ಇದು ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ಬ್ಲೌಸ್ದು, ಇದು ಮಾಡಿದ್ದೀನಿ ನಾನು ತೋರಿಸ್ತಿದ್ದೀನಿ, ತುಂಬ ಬ್ಲೌಸಿಗೆ ವರ್ಕ್ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ, ಅಂದರೆ ಟ್ರೆಂಡಿಂಗಲ್ಲಿರೋ ಡಿಸೈನ್ಸು ಇದೆಲ್ಲ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವರ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ, ಯಾವ್ಯಾವ ಥರ ಮಿಷಿನ್ಸ್ ಸಿಗುತ್ತೆ ಎಲ್ಲ ನೋಡಿದ್ರಲ್ವ. ಇಷ್ಟೆಲ್ಲ ಸಿಗುತ್ತೆ. ಆದಷ್ಟು ನೀವು ಒಂದ್ಸರಿ ಈ ಮಧು ಸೂಯಿಂಗ್ ಮಿಷಿನ್ಸು ಮಾಗಡಿ ರೋಡು ಪ್ರಸನ್ನ ಥಿಯೇಟರ್ ನಿಯರ್ ಬರುತ್ತೆ. ಇದು ಆದಷ್ಟು ಒಂದ್ಸರಿ ಶಾಪ್ ವಿಸಿಟ್ ಮಾಡಿ, ನಿಮಗೂ ಒಂದು ಐಡಿಯಾಸ್ ಬರುತ್ತೆ ಯಾವ್ಯಾವ ಥರ ಮಿಷಿನ್ಸ್ ಇದೆ, ಯಾವ ಥರ ಅಂತೇಳಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ನಿಮಗೆ ಐಡಿಯಾ ಬರುತ್ತೆ. ಆದಷ್ಟು ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.